ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಮ್ಮ ಏರಿಯಾದಲ್ಲಿ ಜಾತ್ರೆ ಇದೆ ಅಂತ ಅಂದ್ಬಿಟ್ಟು ದೀಪು ಬಂದು ಕರ್ಕೊಂಡೋಗಿದ್ಲು. ನಾನು ದೀಪು ಇಬ್ಬರು ಹೋಗ್ತಾ ಇದ್ದೀವಿ. ನಮ್ಮ ಪರಿನ ಫುಲ್ಲು ಅವ್ನಿಗೆ ಜ್ವರ ಇತ್ತಲ್ವ, ಪ್ಯಾಕಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಣೀನ ಟ್ಯೂಷನ್ಗೆ ಬಿಟ್ಬಿಟ್ಟು. ನಮ್ಮ ದೀಪು ಮಕ್ಕಳಿಬ್ರು ಅವ್ರ ಅತ್ತೆ ಹತ್ರ ಇದ್ದಾರೆ. ಸೇಮ್ ನಮ್ಮ ಪ್ರಣಿ ಪರಿ ಹೆಂಗಿದ್ದಾರೆ ಅವ್ರ ಮಕ್ಕಳು ಸೇಮ್ ಏಜಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು. ಅವರಿಬ್ರು ಅವ್ರ ಅತ್ತೆ ನೋಡ್ಕೋತಾರೆ. ಅಲ್ಲಿವರೆಗೂ ನಮ್ಮ ದೀಪು ಎಲ್ಲೋದ್ರೂ ಅವ್ರನ್ನ ಬಿಟ್ಬಿಟ್ಟು ಬಂದುಬಿಡ್ತಾಳೆ. ಅವಳಂತೂ ಎತ್ಕೊಂಡು ಬರೋದೇ ಇಲ್ಲ, ಆರಾಮಾಗಿ ಆಡ್ಕೊಂಡು ಶಾಪಿಂಗ್ ಮಾಡ್ತಾಳೆ ಅವಳಂತೂ. ಇನ್ನು ದೀಪು ಅವ್ರ ಅತ್ತೆನೂ ಅಷ್ಟೇ, ಆ ಮಕ್ಳುಗಳನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವಳು ಇರಲಿ ಇಲ್ಲದೆ ಅವಳಿ ಮಕ್ಳಿಗಂದರೆ ತುಂಬಾ ಇಷ್ಟಪಡ್ತಾರೆ. ನೀನು ಹೋಗ್ಬಿಟ್ಟು ಪಾರಮ್ಮ ನಾನು ನೋಡ್ಕೊತೀನಿ ಅಂದ್ಬಿಟ್ಟು ಕಳಿಸ್ತಾರೆ. ಬೇಜಾರು ಮಾಡ್ಕೊಳ್ಳೋದೇ ಏನೂ ಇಲ್ಲ. ಇನ್ನು ಒಂದು ಸ್ವಲ್ಪ ಲೇಟ್ ಆಯಿತು ಅಂತ ಅಂದರೆ ಅವರು ಸೊಸೆನ ಬಿಟ್ಟಿರೋದೇ ಇಲ್ಲ. ಮಗಳನ್ನ ಹೆಂಗೆ ನೋಡ್ಕೋತಾರೆ ಅದಕ್ಕಿಂತ ಹೆಚ್ಚಾಗಿ ಸೊಸೆನ ನೋಡ್ಕೋತಾರೆ ಅಂತಲೇ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮಾತುಗಳನ್ನೆಲ್ಲ ತುಂಬ ಜನ ಈ ಥರ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ನೋಡಿರೋಂಗೆ ಇಲ್ಲಿ ನಮ್ಮ ಆಂಟಿನೂ ಅಷ್ಟೇ, ನಮ್ಮ ಚೆನ್ನಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನಮ್ಮ ಕವಿತನ್ನು ಅವರು ಹೇಳ್ತಾ ಇರ್ತೀನಿ, ನೀವೆಲ್ಲ ಪುಣ್ಯ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಯಾಕಂದರೆ ಅವರು ಈಗ ಒಂದು ವಾರ ಊರಿಗೋಯ್ತು ಅಂದರೆ ಹಿಂದೆನೇ ಹೋಗಿ ಆ ಸೊಸೆನೂ ಮೊಮ್ಮಕ್ಕಳನ್ನು ನೋಡ್ಕೊಂಬರ್ತಾರೆ. ಆ ಥರ ಅತ್ತೆದಿರೋ ಇವರೆಲ್ಲ. ನನಗೆ ಒಂದೊಂದ್ಸಲ ಅನಿಸುತ್ತೆ, ಅಯ್ಯೋ ಈ ಥರನೂ ಇರ್ತಾರಾ ಅಂತ ಅನಿಸುತ್ತೆ. ಇನ್ನು ಕೆಲವೊಬ್ಬರು ಹೇಳ್ತಾರಲ್ವ ಹಂಗೆ ಹಿಂಗೆ ಅಂತ, ಆವಾಗ ಆ ಥರ ಅತ್ತೆದಿರು ಇರ್ತಾರೆ ಅಂತ ಅನಿಸುತ್ತೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಮನೆಗೆ ಬಂದಿರೋ ಸೊಸೆದಿರನ್ನ ಹೆಣ್ಮಕ್ಳು ಥರನೇ ನೋಡ್ಕೊಂಡ್ರೆ ಈ ಥರದ್ದೆಲ್ಲ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ದೀಪು ಅವ್ರನ್ನ ಹತ್ರದಿಂದ ನೋಡಿರೋದು. ದೀಪುನು ಮತ್ತು ನಮ್ಮ ಆಂಟಿನೂ ಅವರು ತುಂಬಾ ಮಗಳಿಗೆ ಹೆಂಗೆ ಮಾಡ್ತಾರೆ ನೋಡ್ಕೋತಾರೆ. ಏನೂ ಕೊಡ್ಸೋದು ಬೇಡ, ಪ್ರೀತಿ ಕೊಟ್ಟರೆ ಸಾಕು ಆ ಥರ ಅಂತ ಅನಿಸಿದ್ದು ನನಗೆ. ಅದನ್ನು ಎಲ್ಲರ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲರೂ ಅದೇ ಥರ ನೋಡಿಕೊಂಡ್ರೆ ಮನೆಯೂ ಚೆನ್ನಾಗಿರುತ್ತೆ, ಸುತ್ತಮುತ್ತ ಇರೋರು ಮನೆ ವಾತಾವರಣ ಎಲ್ಲನೂ ಚೆನ್ನಾಗಿರುತ್ತೆ, ಯಾವ ಜಗಳನೂ ಬರೋಲ್ಲ, ಏನೂ ಬರೋದಿಲ್ಲ ಅಂತಲೇ ಹೇಳ್ಬೋದು. ಹಂಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಈ ಥರವೇ ಇರಬೇಕು. ಇನ್ನು ಜಾತ್ರೆ ಕತೆ ಬಂದರೆ ನಾವು ಬಳೆಗಳನ್ನೆಲ್ಲ ಹಾಕ್ಸ್ಕೊಂಡು, ದೀಪು ತುಂಬಾ ಹಿಂಸೆ ಮಾಡಿದ್ಲು, ನೀವು ಹಾಕ್ಸ್ಕೊಳ್ಳಿ ಅಂತ. ನಂಗೆ ಬೇಡ ದೀಪು ಇದೆ ಅಂದರೂ ಕೇಳಲಿಲ್ಲ ಅವಳು. ಸರಿ ಅಂತ ಅಂದ್ಬಿಟ್ಟು ಬಳೆಗಳನ್ನ ಬೇಡ ಅನ್ನಬಾರ್ದಂತೆ, ಹೆಣ್ಮಕ್ಳಿಗೆ ಕೈಯಲ್ಲಿ ಬಳೆ ಇದ್ರೇ ಚಂದ ಅಂತ ಹೇಳ್ತಾರೆ. ಅದರಲ್ಲೂ ಮದುವೆ ಆದಮೇಲಂತೂ ನಮಗೆ ಇಷ್ಟ ಆಗಿಬಿಡುತ್ತೆ, ಅದು ಗೊತ್ತಾಗಲ್ಲ. ಅದು ಹೆಂಗೆ ಚೇಂಜಸ್ ಆಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಮುಂಚೆ ಅಂತೂ ನಾನು ಒಂದು ಬ್ಯಾಂಗಲ್ ಹಾಕ್ಕೊತಾನೆ ಇರಲಿಲ್ಲ, ಅಪರೂಪ. ನಾನು ಸ್ಯಾರಿನಂತೂ ನಾನು ಮದುವೆ ಹಾಕಿನ ಮುಂಚೆಯಿಂದನೂ ನನಗೆ ಸ್ಯಾರಿ ಇಷ್ಟ, ವೇರ್ ಮಾಡ್ತಿದ್ದೆ. ಬಟ್ ಆ ಸ್ಯಾರಿ ಹಾಕೊಂಡಾಗಲೂ ನಾನು ಬ್ಯಾಂಗಲ್ ಏನಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಅವಾಗ ತೊಗೊತಿದ್ರು ನಾನು ಗಾಜಿನ ಬಳೆನೇ ತೊಗೋತಿದ್ದು. ಇವಾಗೂ ಅಷ್ಟೇ, ನಾನು ಗಾಜಿನ ಬಳೆಗಳನ್ನೇ ಇಷ್ಟಪಡ್ತೀನಿ ತುಂಬಾ. ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೂ ಫೀಲ್ ಆಗಿದೆ. ಹಂಗಾಗಿ ಇತ್ತೀಚೆಗೆ ನಮ್ಮ ದೀಪಗೂ ಇಷ್ಟ ಆಗಿದೆ, ತುಂಬ ಜನಕ್ಕೆ ಇಷ್ಟ. ನನಗೆ ಬಳೆಗಳು ಇಷ್ಟ ಆಗಿದ್ದು ನಮ್ಮ ಅಶ್ವಿನಿ ಮದುವೆಲಿ ನೋಡಿ. ಅವ್ರ ಊರಲ್ಲಿ ಅಂತೂ ಎಲ್ಲರೂ ಕೈ ತುಂಬ ಹಾಕ್ಕೊಂಡಿರ್ತಾರೆ ಯಾವಾಗ್ಲೂ. ಅವ್ರು ನೋಡಿ ನನಗೆ ಇಷ್ಟ ಆಗಿದ್ದು ಬಳೆಗಳು ಚೆನ್ನಾಗಿ ಕಾಣಿಸ್ತಿರುತ್ತಲ್ವ ಅಂತ ಅಂದ್ಬಿಟ್ಟು ಈ ಬಳೆಗಳ ಕಥೆ ಇದು. ಎಷ್ಟು ಬ್ಯಾಂಗಲ್ನೇ ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದರೆ ತುಂಬ ಕಲೆಕ್ಷನ್ಸ್ ಮಾಡಿದ್ದೀವಿ. ದೀಪುನೂ ಅಷ್ಟೇ ಬರೀ ಬಳೆಗಳನ್ನೇ ತೊಗೊಂಡಿದ್ದಾಳೆ ಅಂತಲೇ ಹೇಳ್ಬೋದು. ಇನ್ನು ಪೂರ್ತಿ ಬ್ಲಾಗು ಇದೆಲ್ಲ ಏನೇನಿದೆ ಜಾತ್ರೆಯಲ್ಲಿ ಒಂದಷ್ಟು ಅಪ್ಲೋಡ್ ಮಾಡಿದ್ದೀನಿ, ನೋಡಿ ತುಂಬಾ ಚೆನ್ನಾಗಿದೆ. ನೀವು ನಮ್ಮ ಏರಿಯಾಕ್ಕೆ ಹತ್ರ ಇದ್ದರೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದು ಜಾತ್ರೆ ನೋಡ್ಕೊಂಬನ್ನಿ, ತುಂಬಾ ಚೆನ್ನಾಗಿದೆ. ಮಕ್ಕಳು ಖುಷಿ ಆಗ್ತಾರೆ. ವಾರಕ್ಕೊಂದ್ಸಲ ಮಕ್ಕಳ ಜೊತೆ ಆಟ ಆಡಿಕೊಂಡು ಫ್ರೀಯಾಗಿದ್ದರೆ ಚೆನ್ನಾಗಿರುತ್ತೆ. ಮಕ್ಕಳು ಖುಷಿಯಾಗಿ ಇರ್ತಾರಲ್ವ. ಹಂಗಾಗಿ ನಮಗಂತೂ ಫುಲ್ಲು ಖುಷಿ ಆಯಿತು. ಇನ್ನೂ ಒಂದು ವಾರ ಇರುತ್ತೆ. ಈ ವಾರದಲ್ಲಿ ಇನ್ನೂ ಎಷ್ಟು ದಿನ ಹೋಗ್ತೀವೋ ನಮಗೆ ಗೊತ್ತಿಲ್ಲ, ಬಟ್ ಹೋಗಬೇಕು ಅಂತ ಅನ್ನಿಸ್ತಿದೆ. ಗೀತಕ್ಕ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಿದ್ರು. ಗೀತಕ್ಕ ಅವ್ರ ಮನೇಲಿ ಇನ್ನೊಂದು ಅಕ್ಕ ಇದೆ, ಆ ಅಕ್ಕನೂ ಅಷ್ಟೇ ಕರ್ಕೊಂಬನ್ನಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಿದ್ರಂತೆ. ಎಲ್ಲರೂ ಹೋದರೆ ಜೊತೆಯಲ್ಲಿ ಚೆನ್ನಾಗಿರುತ್ತಲ್ವ. ಹಂಗಾಗಿ ನೋಡೋಣ, ಇನ್ನೊಂದು ಸಲ ಹೋದರೆ ಅಪ್ಡೇಟ್ ಕೊಡ್ತೀನಿ.
ಅವಳು ಏನಾದರೂ ತೊಗೋಬೇಕಂದ್ರೆ ಹೆಂಗೆ ಹುಡುಕ್ತಾಳೆ ಅಂದರೆ ನೋಡಿ ಎಷ್ಟು ಹಿಂಗೆ ಹುಡುಕ್ತಾವಳೆ. ನಮಗಂತೂ ಇವಳಿಗೆ ಒಪ್ಸೋಕ್ಕೆ ಆಗಲ್ಲ. ನಾನು ಅಂದರೆ ಅವಳು ನಮ್ಮ ಅಪ್ಪ ಅಂತಲೇ ಹೇಳ್ಬೋದು. ಬಟ್ಟೆ ತೊಗೊಂಡ್ರು ಅಷ್ಟೇ, ನಾನು ಒಂದ್ಸಲ ಇಷ್ಟ ಆದರೆ ತೊಗೊಂಡ್ಬಿಟ್ರೆ ಸುಮ್ಮನಾಗ್ಬಿಡ್ತೀವಿ. ಇವಳು ಹಂಗಲ್ಲ, ಬೇಕಾದರೆ ಇಷ್ಟ ಆಗಲಿಲ್ವಾ ವಾಪಸ್ ತೊಗೊಂಡೋಗಿ ಕೊಡ್ತಾಳೆ. ಇವಳು ಸವಾಸ ಅಲ್ಲ, ಅದಕ್ಕೆ ಇವಳ ಜೊತೆ ಬಟ್ಟೆ ತೊಗೊಳಕ್ಕೆ ಮಾತ್ರ ಹೋಗ್ಬಾರ್ದು ಅಂತ ಅನಿಸ್ಬಿಡುತ್ತೆ. ಇವಾಗ ನಾವು ಹಾಕ್ಕೊಂಡಿರೋ ಡ್ರೆಸ್ಸು ಅಷ್ಟೇ, ಒಂದ್ಸಲ ತೊಗೊಂಬಂದ್ಲು ಮಲೇಶ್ವರಮಲ್ಲಿ ಹೋಗಿ, ಅದನ್ನು ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಕೊಟ್ಟಲು. ನಾನು ತೊಗೊಂಡ್ಮೇಲೆ ಅವಳಿಗೂ ಇಷ್ಟ ಆಯ್ತೇನೋ, ಕಲರ್ ಅದು ಗ್ರೀನ್ ಇತ್ತು, ಇದನ್ನ ಮೆರೂನ್ ತೊಗೊಂಡವಳೆ. ಆ ಥರ ಅವಳಿಗಂತೂ ಒಪ್ಸೋಕ್ಕಂತೂ ಆಗೋದೇ ಇಲ್ಲ ಬಟ್ಟೆ ವಿಷಯದಲ್ಲಿ. ಅವಳು ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ಸಣ್ಣದು ಇಂಚು ನೋಡ್ತಾ ಇರ್ತಾಳೆ. ಆ ಥರ ಕ್ಯಾರೆಕ್ಟ್ರ್ ಅವಳದು, ನಮ್ಮ ದೀಪದು. ಆಮೇಲೆ ಒಂಥರ ಚಿಕ್ಕ ಮಕ್ಕಳು ಥರ ಅವಳು, ಚಿಕ್ಕ ಹುಡುಗಿ ಥರ. ಇನ್ನೂ ಜೀವನದ ಬಗ್ಗೆ ಅಷ್ಟು ಗೊತ್ತಿಲ್ಲ ಅವಳಿಗೆ. ಅಂದರೆ ಚೆನ್ನಾಗಿ ಬೆಳೆದ್ಬಿಟ್ಟಿದ್ದಾಳೆ, ಕಷ್ಟ ಸುಖ ಅಷ್ಟೊಂದು ಅವಳಿಗಿನ್ನ ಅರ್ಥ ಆಗಿಲ್ಲ, ಹಂಗಾಗಿ ಆ ಥರ ನಡ್ಕೋತಾಳೆ. ಬಟ್ ತುಂಬ ಒಳ್ಳೆಯವಳು ಅಂತಲೇ ಹೇಳ್ಬೋದು. ನೋಡಿ ಹೆಂಗೆ ಶಾಪ್ ಮಾಡ್ತಿದ್ದಾಳೆ. ಇನ್ನು ಯಾವ ಥರ ಇನ್ನೋಸೆನ್ಸ್ ಅಂದರೆ, ದೀಪು ಜ್ವರ ಬಂದುಬಿಟ್ಟಿದೆ, ದೀಪು ಟೈಫಾಯ್ಡ್ ಆಗಿಬಿಟ್ಟಿದೆ ಅಂದರೆ, ಟೈಫಾಯ್ಡ್ ಹೆಂಗಿರುತ್ತೆ ಅದು ಅಂತ ಕೇಳ್ತಾಳೆ. ಅಷ್ಟು ಇನ್ನೋಸೆನ್ಸ್ ಅವಳಿಗೆ. ಅಯ್ಯೋ ಒಳ್ಳೆ ಹುಡುಗಿ ಅವಳು. ನಾನು ಯಾವುದೋ ಚೆನ್ನಾಗಿದೆ ಅದನ್ನು ಅವಳಿಗೆ ಕೊಡ್ತಾಯಿದ್ದೆ. ಅವಳೇ ಸೆಲೆಕ್ಟ್ ಮಾಡೋಕ್ಕೆ ಬಿಟ್ಟರೆ ಇನ್ನೂ ತುಂಬ ಹೊತ್ತು ಅಲ್ಲೇ ಇರಿಸ್ಕೊತಾಳೆ ಅಂತ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿ ಕೊಟ್ಟಿರೋದ್ರಲ್ಲೂ ಅವಳು ಅದು ಕೊಡಿ ಅಂತಿದ್ಲು. ಅಯ್ಯೋ ಒಳ್ಳೆ ಹುಡುಗಿ ಇವಳು ಅಂತ ಅನ್ನಿಸ್ತು ನನಗೆ. ಇದು ಶೈನಿಂಗ್ ಜಾಸ್ತಿ ಇದೆ ಅಲ್ವಾ, ಬೇಡ ಅಲ್ವಾ, ಇದು ಸ್ವಲ್ಪ ಓವರ್ ಆಯ್ತಲ್ವಾ ಅಂದ್ಕೊಂಡು ಹೇಳ್ದು ಕತೆ ಒಂದೊಂದೆಲ್ಲ ಹೇಳ್ದು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ಲು, ನಮ್ಮ ಮನೆಯವ್ರು ಈ ಥರ ಹಾಕೊಂಡ್ರೆ ಬೈದ್ಬಿಡ್ತಾರೇನೋ, ಅಯ್ಯೋ ಇದೇನು ಹಿಂಗೆ ಥರ ಹಾಕೊಂಡಿದ್ಯಾ, ಗೋಲ್ಡ್ ಹಾಕು ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ಲು. ಸರಿ ಅಂತ ಅಂದ್ಬಿಟ್ಟು ಅಂತೂ ಇಂತೂ ತಗೊಂಡ್ವಿ. ಒಂದಷ್ಟು ತಗೊಂಡು ಜಾತ್ರೆಯಲ್ಲೆಲ್ಲ ಒಂಥರ ಓಡಾಡಿ ಏನೋ ಒಂಥರ ಮನ್ಸಿಗೆ ನಂಗೆ ಅವತ್ತಿಂದ ಮನೇಲಿದ್ದು ಸ್ವಲ್ಪ ಜ್ವರ ಬಂದಿರೋದ್ರಿಂದ ಬೇಜಾರಾಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಅಂದರೆ ಊರಿಗೆ ಹೋಗಿ ಬಂದಾಗಿಂದನೂ ಸ್ವಲ್ಪ ಎಲ್ಲೂ ಓಡಾಡಿರಲಿಲ್ಲ, ಮನೆ ಹತ್ರ ಓಡಾಡಿ ಸ್ವಲ್ಪ ಮೈಂಡ್ ಫ್ರೀ ಆಯಿತು. ಅವಾಗವಾಗ ನಾವು ಈ ಥರ ಬೇಜಾರಾದಾಗ ಹೊರಗಡೆ ಓಡಾಡ್ಕೊಂಬಂದರೆ ಮನಸ್ಸು ಸ್ವಲ್ಪ ಸಮಾಧಾನ ಅನಿಸುತ್ತೆ, ಹಗುರವಾಗುತ್ತೆ ಮನಸ್ಸು ಅಂತಲೇ ಹೇಳ್ಬೋದು. ಯಾವಾಗಲೂ ಮನೆಯಲ್ಲಿದ್ದರೆ ನಮಗೊಂಥರ ಜಿಗುಪ್ಸೆ ಬಂದುಬಿಡುತ್ತೆ, ಏನಪ್ಪ ಇದು ನಮ್ಮ ಜೀವನ ಹಿಂಗಾಗ್ಬಿಟ್ಟಿದೆಯಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವಾಗವಾಗ ಸ್ವಲ್ಪ ಓಡಾಡಿಕೊಂಡು ಬನ್ನಿ, ಅಂದರೆ ತುಂಬ ದೂರ ಅಲ್ಲ, ಎಲ್ಲೇ ನಮಗೆ ಹತ್ರ ಇರುತ್ತೆ, ಅಷ್ಟು ಓಡಾಡಿದ್ರೆ ಸಾಕು. ಏನೋ ಓಡಾಡಿ ಅಂತ ಹೇಳ್ಬಿಟ್ಟಿದ್ದಾಳೆ ರಶ್ಮಿ ಅಂತ ಅಂದ್ಬಿಟ್ಟು ಎಲ್ಲೆಲ್ಲ ಹೋಗೋದಲ್ಲ. ಸ್ವಲ್ಪ ಒಂದು 10 ನಿಮಿಷನಾದರೂ, ಒಂದು ಕಾಲು ಗಂಟೆ ಅರ್ಧ ಗಂಟೆನಾದರೂ ನಮಗೂ ಮನಸ್ಸಿಗೆ ರಿಲ್ಯಾಕ್ಸು, ದೇಹಕ್ಕೆ ರಿಲ್ಯಾಕ್ಸ್ ಬೇಕಲ್ವಾ. ಮನೇಲೇ ಇದು ಬೋರ್ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈ ಥರ ನಾವು ಅವಾಗವಾಗ ಓಡಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ದೀಪು ಮನೆಯವರು ಅಲ್ಲೇ ಹತ್ರ ಇದ್ದರು, ನಮಗೆ ಫೋನ್ ಮಾಡ್ತಾಯಿದ್ರು. ನಾವು ಅವ್ರನ್ನ ಹುಡುಕಿ ಸಾಕಾಯಿತು ಇಂತೂ ಅವರೇ ಹುಡ್ಕೊಂಡು ನಿಮ್ಮ ಬಟ್ಟೆಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವೇ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಹುಡ್ಕೊಂಡು ಅವರು ಬಂದರು. ಅವರು ಒಂದಷ್ಟು ಶಾಪಿಂಗ್ ಮಾಡಿಸಿದ್ರು. ಅದು ತಗೋ ದೀಪು, ಇದು ತಗೋ ದೀಪು ಅಂತ ಹೇಳ್ತಾಯಿದ್ರು. ಅವರು ಅಷ್ಟೇ, ಇನ್ನೂ ಪಾಪ ಅವರಿಬ್ಬರೂ ಚಿಕ್ಕವ್ರ ಥರನೇ, ಅಣ್ಣನೂ ಅಷ್ಟೇ ಚಿಕ್ಕ ಹುಡುಗನ ಥರನೇ ಇರ್ತಾರೆ. ಅವ್ರು ಮಾತಾಡೋದು, ನಗಾಡೋದು, ಅವ್ರ ಎಲ್ಲ ಆ ಥರನೇ ಮಕ್ಕಳು ಥರನೇ ಇಬ್ಬರೂ ಅಂತಲೇ ಹೇಳ್ಬೋದು. ಅವರಿಬ್ರಿಗೂ ಜೋಡಿ ಒಳ್ಳೆ ಸೂಪರಾಗಿದೆ. ಅವ್ರು ಹಂಗೆ ಆಡ್ತಿರ್ತಾರೆ. ನನಗಂತೂ ಅವ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನು ಅವ್ರ ಜೊತೆ ಅವ್ರ ಅತ್ತೆನೂ ಹಂಗೆ ಆಡ್ತಿರ್ತಾರೆ. ಅವ್ರ ಮನೆಗೆ ಹೋದ್ರೆ ಒಂಥರ ಫುಲ್ಲು ಖುಷಿ ಅಂತಲೇ ಹೇಳ್ಬೋದು. ಇದು ಪೂರ್ತಿ ಬ್ಲಾಗು ಇದ್ರಲ್ಲಿ ಅಪ್ಲೋಡ್ ಮಾಡಿದ್ದೆ. ದೇವ್ರದ್ದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ನನಗೆ, ಯಾಕಂದರೆ ತುಂಬ ಜನ ಇದ್ದರು. ಹಂಗಾಗಿ ನಮ್ಮ ಪ್ರಣೀಲ್ಗೊಂದು ಆಟ ಸಾಮಾನ ತೆಗ್ದು ಈ ಥರ ಕೊಡ್ತಾಯಿದ್ರು ನಮ್ಮ ಪರಿಗೆ. ಅವ್ನಿಗೆ ಯಾವ್ದು ಇಷ್ಟ ಅದನ್ನು ನೋಡ್ತಾ ಇದ್ದ. ಅಂತೂ ಇಂತೂ ಒಂದು ಏರೋಪ್ಲೇನ್ ತೊಗೊಂಡ ಅವನು. ಪೂರ್ತಿ ಇದ್ರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನೇನೇನು ನೋಡಿದ್ದೀನಿ ಅಂತ ಅಂದ್ಬಿಟ್ಟು. ನಮ್ಮ ಡಿಂಪಿ ನಿದ್ದೆಗಣ್ಣಲ್ಲೇ ಬಂದುಬಿಟ್ಟಿದ್ದಾಳೆ ಜಾತ್ರೆ ಅಂತ ಅಂದಮೇಲೆ. ನೋಡಿ ಅವಳಿಗೆ ಇನ್ನೂ ನಿದ್ದೆ ಹೋಗಿಲ್ಲ. ಅಮ್ಮ ಜಾತ್ರೆಗೆ ಹೊರ್ಟೋಗಿದ್ದಾರಂತ ಅವ್ರ ಅಪ್ಪನ ಜೊತೆ ಬಂದುಬಿಟ್ಟಿದ್ದಾಳೆ. ಪೂರ್ತಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಏನೇನಿದೆ ಜಾತ್ರೆಯಲ್ಲಿ. ನೀವು ಒಂದ್ಸಲ ಹತ್ರ ಇದ್ದರೆ ಹೋಗಿ ನೋಡಿಕೊಂಡು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.
ಇದನ್ನು ಹೇಳೋದೇ ಮರ್ತೋಗ್ಬಿಟ್ಟಿದೆ. ಇದು ನಮ್ಮ ಪ್ರಣಿ ಸ್ಕೂಲಲ್ಲಿ ಪೇರೆಂಟ್ಸ್ಗೂ ಒಂದು ಪ್ರೋಗ್ರಾಮ್ ಇರುತ್ತೆ, ಡ್ಯಾನ್ಸ್ ಪ್ರೋಗ್ರಾಮು. ತುಂಬಾ ಚೆನ್ನಾಗಿತ್ತು. ಪ್ರಾಕ್ಟೀಸ್ ಟೈಮಲ್ಲಿ ವಿಡಿಯೋ ಮಾಡಿದ್ದು ತುಂಬ ಚೆನ್ನಾಗಿದೆ. ಆ ಮ್ಯಾಮ್ಗಳಂತೂ ನಮ್ಮ ಪೇರೆಂಟ್ಸ್ ಅವಳಿ ಎಲ್ಲ ತಡ್ಕೊಂಡು ಪಾಪ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಮತ್ತು ನಾವು ಎಲ್ಲೆಲ್ಲಿ ನಿಂತ್ಕೋತೀವಿ ಅಂತ ಹೇಳ್ತೀವಿ ಅಲ್ಲಲ್ಲೇ ನಿಲ್ಲಿಸಿದ್ರು ಪಾಪ ಅವರು. ನಾವು ಮುಂದೆ ಅಂತ ಎಲ್ಲ ಇದು ಮಾಡ್ತಿದ್ರು. ನಮ್ಗೆ ಯಾವ್ಯಾವ ಪ್ಲೇಸ್ ಬೇಕು ಅಂತ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಮಗೆ ಬಿಟ್ಟಿದ್ರು. ಪಾಪ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ಸಾಂಗು ಅಷ್ಟೇ ನಮ್ಮನ್ನೇ ಚಾಯ್ಸ್ ಮಾಡೋಕ್ಕೆ ಬಿಟ್ಟಿದ್ರು. ನಾವೇ ಇದನ್ನು ಸೆಲೆಕ್ಟ್ ಮಾಡಿದ್ದು ಸಾಂಗು ಯಾವುದು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಈ ಸಾಂಗು. ಗೊತ್ತಿರುತ್ತೆ ಕೆಲವೊಬ್ಬರಿಗೆ, ಇನ್ನು ಗೊತ್ತಿಲ್ಲದೆ ಇರೋರಿಗೆ ಗೊತ್ತಿರಲ್ಲ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದೊಂದು ಸ್ವೀಟ್ ಮೆಮೊರೀಸ್ ಕ್ರಿಯೇಟ್ ಮಾಡ್ಬೋದು ಅಷ್ಟೇ. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೇಗಿತ್ತು ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.